ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ PM ವಿದ್ಯಾಲಕ್ಷ್ಮಿ ಪೋರ್ಟಲ್ ಮುಖಾಂತರ ನಿಮ್ಮ ಹೈಯರ್ ಎಜುಕೇಷನ್ಗೆ ಆನ್ಲೈನ್ ಲೋನ್ನ ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ಏನಂತಂದರೆ, ಇಲ್ಲಿ 12th ಪ್ಲಸ್ ಮೇಲೆ ಆದಮೇಲೆ ಏನು ಓದ್ತಿರಲ್ಲ ಅದನ್ನ ಹೈಯರ್ ಎಜುಕೇಷನ್ ಅಂತ ಹೋಗ್ತೀವಿ. ನೀವು ಇಲ್ಲಿ ಏನಂತಂದ್ರೆ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ತಾ ಹೋಗ್ತಾರೆ. ಬೇರೆಯವರು ಇಲ್ಲಿ ಲೋನ್ನ ಅಪ್ಲೈ ಮಾಡ್ಬೋದು. ಇಲ್ಲಿ ಈ ಲೋನಲ್ಲಿ ಏನಂತಂದ್ರೆ ಯಾವುದೇ ತರಹದ ಕೊಲ್ಯಾಟ್ರಲ್ ಫ್ರೀ ಇರುತ್ತೆ. ಅಂದ್ರೆ ನೀವು ಯಾವುದೇ ತರಹದ ನಿಮ್ಮ ಆಸ್ತಿ ಹೈಯರ್ ಎಜುಕೇಷನ್ ಅಂತಂದ್ರೆ ಜಾಸ್ತಿ ಅಮೌಂಟ್ ಖರ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಯಾವುದೇ ತರಹದ ಆಸ್ತಿ ಗಿಸ್ತಿನ ಪ್ಲೆಡ್ಜ್ ಮಾಡುವಂಥದ್ದು ಇರೋದಿಲ್ಲ. ನೀವು ಏನಾದರೂ ಮ್ಯಾನೇಜ್ಮೆಂಟ್ ಕೋಟಾ ಅಡಿ ನೀವು ಏನಾದರೂ ಓದ್ತಿದ್ರೆ ಇಲ್ಲಿ ನಿಮ್ಮ ಪ್ಲೆಡ್ಜ್ ಮಾಡಬೇಕಾಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ನೀವು 8 ಲಕ್ಷ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಇತ್ತಂದ್ರೆ ನಿಮಗೆ 3% ಇಂಟ್ರೆಸ್ಟ್ ಸಬ್ವೆನ್ಷನ್. ಅಂದ್ರೆ ಸಪೋಸ್ ನೀವು ಒಂದೊಂದು ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿರ್ತೀರಿ ಅಂತಂದ್ರೆ ಆ ಬ್ಯಾಂಕಲ್ಲಿ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಸಪೋಸ್ ಒಂದು 5% ರೇಟ್ ಆಫ್ ಇಂಟ್ರೆಸ್ಟ್ ಇತ್ತಂದ್ರೆ ಅಲ್ಲಿ 3% ಇಂಟ್ರೆಸ್ಟ್ ನ ಕಮ್ಮಿ ಮಾಡ್ತಾ ಹೋಗ್ತಾರೆ. 3% ಇಂಟ್ರೆಸ್ಟ್ ಸಬ್ವೆನ್ಷನ್. ಸಪೋಸ್ ಇಲ್ಲಿ 4.5 ಲಕ್ಷ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಇತ್ತಂತಂದ್ರೆ ಅಲ್ಲಿ ನಿಮಗೆ ಫುಲ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂದ್ರೆ ಯಾವುದೇ ತರದ ರೇಟ್ ಆಫ್ ಇಂಟ್ರೆಸ್ಟ್ ಇರೋದಿಲ್ಲ. ನಿಮ್ಮ ಏನು ಲೋನ್ ಕೊಟ್ಟಿರ್ತಾರ ಅದನ್ನಷ್ಟೇ ನೀವು ಪೇ ಮಾಡ್ಕೊಂತ ಹೋಗ್ಬೋದು. ಹಾಗಾಗಿ ಹೆಂಗೆ ಲೋನ್ ಆನ್ಲೈನ್ ಅಪ್ಲೈ ಮಾಡೋದಂತ ಇಲ್ಲಿ ನೋಡ್ರಿ. ಇಲ್ಲಿ ನೀವು ಲೋನ್ ಅಪ್ಲಿಕೇಶನ್ ನ ಪ್ರೊಸೆಸ್ ಮಾಡ್ಬೇಕಂತಂದ್ರೆ ಇಲ್ಲಿ ಲಾಗಿನ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಏನಿಲ್ಲ, ಫಸ್ಟಿಗೆ ನಿಮ್ಮ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಬರುತ್ತೆ. ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರು, ನೆಕ್ಸ್ಟ್ ಇಮೇಲ್ ಐ ಡಿ, ನೆಕ್ಸ್ಟ್ ಪಾಸ್ವರ್ಡ್ ಆಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಟೈಪ್ ಮಾಡಬೇಕು. ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೊಟ್ಟು ಕ್ಯಾಪ್ಚನ ಎಂಟ್ರಿ ಮಾಡಿ ಇಲ್ಲಿ ಐ ಅಗ್ರಿ ಟು ಟರ್ಮ್ಸ್ ಅಂಡ್ ಪಾಲಿಸಿ ಕೊಟ್ಟು ಸಬ್ಮಿಟ್ ಕೊಟ್ರೆ ಇಲ್ಲಿ ಏನಂತಂದ್ರೆ ನಿಮ್ಮ ಮೊಬೈಲಿಗೆ ಒಂದು OTP ಬರ್ತಾ ಹೋಗುತ್ತೆ, ಇಮೇಲ್ ಐಡಿಗೆ ಒಂದು OTP ಬರ್ತಾ ಹೋಗುತ್ತೆ. ಅದನ್ನ ಎರಡು OTP ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದಾಗ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ನೀವು ಲಾಗಿನ್ ಅಂತ ಕೊಟ್ಟಾಗ ನಿಮ್ಮ ಇಮೇಲ್ ಐಡಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಯಾವ ಇಮೇಲ್ ಐಡಿ ಕೊಟ್ಟಿದ್ರಲ್ಲ ಅದನ್ನ ಹಾಕಿ ನೆಕ್ಸ್ಟ್ ಪಾಸ್ವರ್ಡ್ ನ ಟೈಪ್ ಮಾಡಿ ನೆಕ್ಸ್ಟ್ ಕ್ಯಾಪ್ಚಾನ ಟೈಪ್ ಮಾಡಿದ್ರೆ ಇಲ್ಲಿ ಅಗ್ರಿ ಟು ಟರ್ಮ್ಸ್ ಅಂಡ್ ಪಾಲಿಸಿ ಸಬ್ಮಿಟ್ ಅಂತ ಕೊಟ್ರೆ ನೀವು ಇಲ್ಲಿ ಲಾಗಿನ್ ಆಗ್ತಾ ಹೋಗ್ತೀರಾ. PM ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಲ್ಲಿ ಲಾಗಿನ್ ಆಗ್ತಾ ಹೋಗ್ತೀರಾ. ಇಲ್ಲಿ ಲಾಗಿನ್ ಆದಾಗ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಅಪ್ಲೈ ಫಾರ್ ಎಜುಕೇಶನಲ್ ಲೋನ್ ಅಂತ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ತರ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಆಧಾರ್ ನಂಬರ್ನ ಟೈಪ್ ಮಾಡ್ಬೇಕಾಗತ್ತೆ. ಗೆಟ್ OTP ಅಂತ ಕೊಟ್ಟಾಗ ನಿಮ್ಮ ಆಧಾರ್ ಕಾರ್ಡಿಗೆ ಬಂದಿರತಕ್ಕಂತ OTP ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಆಧಾರ್ OTP ಬಂದಿದೆ, ಆ ಆಧಾರ್ನ OTP ನ ಇಲ್ಲಿ ವ್ಯಾಲಿಡೇಟ್ OTP ಅಂತ ಕೊಟ್ರೆ ಎಲ್ಲ ಇದಾಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಎರಡನೇ ಕೇಸಲ್ಲಿ ಏನಂದ್ರೆ ಆಧಾರ್ ಇಲ್ಲ ಅಂತ ಆಧಾರ್ ಅಥೆಂಟಿಕೇಶನ್ ನ ಮಾಡ್ಬೇಕಾಗತ್ತೆ. ಎರಡನೇ ಕೇಸಲ್ಲಿ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಕೇಸಲ್ಲಿ ಈ ತರ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ರೆ ನೀವು ಆಧಾರ್ ಥ್ರೂ ಲಾಗಿನ್ ಆದಾಗ ಇಲ್ಲಿ ಕೆಲವೊಂದು ಫೀಲ್ಡ್ಸ್ಗಳು ತಂತಾನೆ ಫಿಲ್ಅಪ್ ಆಗ್ತಾ ಬರ್ತವೆ. ಇಲ್ಲಿ ನಿಮ್ಮ ಹೆಸರು ಏನು, ನಿಮ್ಮ ಇಲ್ಲಿ ನೋಡ್ರಿ ಟೈಟಲ್ ಅಂತ ಇದೆ, ಮಿಸ್ಟರ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಪೇರೆಂಟ್ ನ ಬರ್ತಾ ಹೋಗುತ್ತೆ. ಇಲ್ಲಿ ಸ್ಟೂಡೆಂಟ್ ನ ಡೀಟೇಲ್ಸ್ ನೆಲ್ಲ ಫಿಲ್ಅಪ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ಫಾದರ್ ನ ಹೆಸರು ಬಂದಿರುತ್ತೆ. ಇಲ್ಲಿ ಪೇರೆಂಟ್ ನ ಹೆಸರನ್ನ ಕೆಲವೊಂದು ಎಲ್ಲ ಫಿಲ್ಅಪ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಡೇಟ್ ಆಫ್ ಬರ್ತ್, ಕ್ಯಾಟಗರಿ ಯಾವುದು, ಇಲ್ಲಿ ನೋಡ್ರಿ ನಿಮ್ಮ ಕ್ಯಾಟಗರಿನ ಏನಂತ ತುಂಬಬೇಕಾಗುತ್ತೆ. ಇಲ್ಲಿ ಜೆಂಡರ್ ಏನು, ರಿಲಿಜನ್ ಯಾವುದು, ಇಲ್ಲಿ ಎರಡು ಸೈಡ್ ಫಿಲ್ಅಪ್ ಮ್ಯಾರಿಟಲ್ ಸ್ಟೇಟಸ್ ಏನು, ಇದು ಇಲ್ಲಿ ನೀವು ಫಸ್ಟು ಇಲ್ಲಿ ಕೆಲವೊಂದು ಡೀಟೇಲ್ ಇಲ್ಲಿ ನೋಡ್ರಿ, ಗಾರ್ಡಿಯನ್ ಡೀಟೇಲ್ಸ್ ಅಂತ ಇದೆ. ಸ್ಟೂಡೆಂಟ್ ನ ಡೀಟೇಲ್ಸ್ ಕೆಲವೊಂದ್ ಕಡೆ ತುಂಬಬೇಕಾಗತ್ತೆ. ಮತ್ತೆ ಇಲ್ಲಿ ನೋಡ್ರಿ, ಸ್ಟೂಡೆಂಟ್ ಗಾರ್ಡಿಯನ್ ಡೀಟೇಲ್ಸ್ ಅಂತಂದ್ರೆ ಪೇರೆಂಟ್ ನ ಡೀಟೇಲ್ಸ್ ನೆಲ್ಲ ತುಂಬ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ನಿಮ್ಮ ಆಧಾರ್ ಮುಖಾಂತರ ಫೆಚ್ ಆಗಿದ್ರೆ ಇಲ್ಲಿ ನಿಮ್ಮ ಅಡ್ರೆಸ್ ಎಲ್ಲ ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಸ್ಟೂಡೆಂಟ್ ನ ಡೀಟೇಲ್ಸ್ ನ ತುಂಬಬೇಕು. ಈ ಸೈಡ್ ಪೇರೆಂಟ್ ಗಾರ್ಡಿಯನ್ ನ ಡೀಟೇಲ್ಸ್ ನ ತುಂಬ್ಕೊಂತ ಹೋಗುತ್ತೆ. ಇಲ್ಲಿ ಸ್ಟೂಡೆಂಟ್ ನ ಫಸ್ಟ್ ಲೈನ್ ಅಲ್ಲಿ ಅಡ್ರೆಸ್, ಸೆಕೆಂಡ್ ಲೈನ್ ಅಲ್ಲಿ ಅಡ್ರೆಸ್, ಇಲ್ಲ ಪೇರೆಂಟ್ ನ ಫಸ್ಟ್ ಲೈನ್ ಅಲ್ಲಿ ಅಡ್ರೆಸ್, ಗಾರ್ಡಿಯನ್ ನ ಫಸ್ಟ್ ಲೈನ್ ಅಲ್ಲಿ ಅಡ್ರೆಸ್, ಯಾವ ಏರಿಯಾದಲ್ಲಿ ಇದ್ದಾರೆ ಇದನ್ನ ತುಂಬಬೇಕು. ಎರಡು ಸೈಡ್ ಸ್ಟೇಟ್ ಯಾವ್ದ್ರಲ್ಲಿ ಇದ್ದಾರೆ ಅಂತ ಅದನ್ನ ತುಂಬಬೇಕು. ಡಿಸ್ಟ್ರಿಕ್ಟ್ ಯಾವುದು, ಬ್ಲಾಕ್ ಯಾವುದು, ಲಕ್ನೋ ಯಾವ ಇದೆ ಅಂತಂದು, ಲ್ಯಾಂಡ್ ಮಾರ್ಕ್ ನ ಎರಡು ಕಡೆ ತುಂಬಬೇಕು. ಪಿನ್ ಕೋಡ್ ಯಾವುದು, ಮೊಬೈಲ್ ನಂಬರ್ನ ಎರಡು ಕಡೆ, ಇಮೇಲ್ ಐಡಿನೂ ಎರಡು ಕಡೆ ತುಂಬ್ಕೊಂತ ಹೋಗ್ಬೇಕು. ಇಲ್ಲಿ ಆದಾಗ ಇಲ್ಲಿ ನೋಡ್ರಿ, ಎಜುಕೇಶನಲ್ ಡೀಟೇಲ್ಸ್, ಇಲ್ಲಿ ನೋಡ್ರಿ ಸ್ಟೂಡೆಂಟ್ ನ ಡೀಟೇಲ್ಸ್ ನ ಫಿಲ್ಅಪ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಪೇರೆಂಟ್ ನ ಡೀಟೇಲ್ಸ್ ಏನು ಫಿಲ್ಅಪ್ ಮಾಡ್ಕೊಳಂತದ್ದು ಇಲ್ಲಿ ಕೆಲವೊಂದು ಫೀಲ್ಡ್ಸ್ಗಳು ಇಲ್ಲ. ಇಲ್ಲಿ ನೋಡ್ರಿ, 10th ಮಾರ್ಕ್ಸ್ ನ ಸ್ಟೂಡೆಂಟ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ನಾನು ಹೇಳ್ದಂಗೆ ಮೆರಿಟ್ ಬೇಸಿಸ್ ಮೇಲೆ ಈ ಲೋನ್ ನ ಕೊಡ್ತಾ ಹೋಗ್ತಾರೆ ಅಂತ ಹೇಳಿದ್ದೆ. ಮೆರಿಟ್ ನ ಇದ್ರೆ ಚೆನ್ನಾಗಿ, ಮೆರಿಟ್ ಬೇಸ್ಡ್ ಸ್ಟೂಡೆಂಟ್ ಇದ್ರೆ ಬಹಳ ಚೆನ್ನಾಗಿರುತ್ತೆ ಒಂದು.
ಇಲ್ಲಿ 10th ನ ಡೀಟೇಲ್ಸ್ ನ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಪರ್ಸೆಂಟೇಜ್ ಎಷ್ಟು ಬಂದಿದೆ ಅಂತಂದು, 10th ಸ್ಕೂಲ್ ಯಾವ್ದು ಅಂತಂದು, ಇಲ್ಲಿ ಸ್ಕೂಲ್ ಡೀಟೇಲ್ಸ್ ನ ನೀವು ಮತ್ತೆ ಫೆಚ್ ಮಾಡ್ಕೋಬಹುದು. ಇಲ್ಲಿ 12th ಪರ್ಸೆಂಟೇಜ್ ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ 12th ಸ್ಕೂಲ್ ನ ಡೀಟೇಲ್ಸ್ ನೆಲ್ಲ ಕ್ಲಿಕ್ ಮಾಡೋ ಮುಖಾಂತರ ನೀವೆಲ್ಲ ಸ್ಕೂಲ್ ನ ಕರೆಕ್ಟ್ ಆಗಿ ಹುಡ್ಕೋಬಹುದು. ಇಲ್ಲಿ ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನಿಮ್ದು ಇಷ್ಟು ಹೈಯೆಸ್ಟ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೋಡ್ರಿ ಇಲ್ಲಿ ಪೇರೆಂಟ್ ನ ಡೀಟೇಲ್ಸ್ ನ ಇಲ್ಲಿ ನಿಮ್ಮ ತಂದೆ ಏನು ಓದಿದ್ದಾರೆ, ನಿಮ್ಮ ತಂದೆಯ ಹೈಯೆಸ್ಟ್ ಪರ್ಸೆಂಟೇಜ್ ಎಷ್ಟು, ಇವನ್ನ ತುಂಬಬೇಕಾಗುತ್ತೆ. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಇದ್ರೆ ಡಿಸೆಬಿಲಿಟಿನ ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ ಸ್ಕೂಲ್ಸ್ ನ ಯಾವ ತರ ಸರ್ಚ್ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ಸ್ಟೇಟ್ ನ ಸೆಲೆಕ್ಟ್ ಮಾಡಬೇಕು, ಸ್ಕೂಲ್ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್, ಸ್ಕೂಲ್ ನೇಮ್ ಇಲ್ಲಿ ಆಟೋಮೆಟಿಕ್ ಆಗಿ ಸರ್ಚ್ ಮಾಡ್ಕೋಬಹುದು ನೀವು. ಇಲ್ಲಿ ನೆಕ್ಸ್ಟ್ ಏನ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಇದರಲ್ಲಿ ಏನಂತಂದ್ರೆ ಇಲ್ಲಿ ಸ್ಟೂಡೆಂಟ್ ನ ಇಲ್ಲಿ ಏನಂತಂದ್ರೆ ಆನ್ಯುವಲ್ ಸ್ಟೂಡೆಂಟ್ ನ ಇಲ್ಲಿ ಡೀಟೇಲ್ಸ್ ಕೆಲವೊಂದು ಈ ಫೀಲ್ಡ್ ಅಲ್ಲಿ ತುಂಬಬೇಕು. ಇಲ್ಲಿ ಪೇರೆಂಟ್ ನ ಡೀಟೇಲ್ಸ್ ನ ತುಂಬಿಕೊಂತ ಹೋಗ್ಬೇಕು. ಇಲ್ಲಿ ನೋಡ್ರಿ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಸ್ಟೂಡೆಂಟ್ ನ ಇಲ್ಲಿ ತುಂಬಬೇಕಾಗುತ್ತೆ. ಪಾನ್ ಕಾರ್ಡ್ ನ ವೆರಿಫೈ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ ಪ್ರೆಸೆಂಟ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನೀವು ಫಸ್ಟ್ ಯಾವ ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಇದೆ ಸ್ಟೂಡೆಂಟ್ ನ ಅಂತಂದು, IFSC ಕೋಡ್ ನ, ಬ್ಯಾಂಕ್ ನೇಮ್ ನ, ಬ್ರಾಂಚ್ ನೇಮ್ ನ, ಅಕೌಂಟ್ ಟೈಪ್ ಯಾವ ತರದ್ದು, ಅಕೌಂಟ್ ನಂಬರ್ ನ ಇವೆಲ್ಲ ತುಂಬಬೇಕಾಗುತ್ತೆ. ಇಲ್ಲಿ ತುಂಬಿದಾಗ ಇಲ್ಲಿ ನಿಮ್ದಾದ ತಕ್ಷಣ ಇಲ್ಲಿ ನೋಡ್ರಿ ಪೇರೆಂಟ್ ನ ಆನ್ಯುವಲ್ ಇನ್ಕಮ್ ಎಷ್ಟಿದೆ ಮತ್ತೆ ಅವರ ಪಾನ್ ನ ವೆರಿಫೈ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಪೇರೆಂಟ್, ಗಾರ್ಡಿಯನ್, ಸ್ಪೌಸ್, IFSC ಕೋಡ್, ಬ್ಯಾಂಕ್ ಯಾವ್ದು ಸೆಲೆಕ್ಟ್ ಮಾಡಿರ್ತಾರೆ ಆ ಬ್ಯಾಂಕ್ ಅಲ್ಲಿ ಅಕೌಂಟ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ನೇಮು, ಬ್ರಾಂಚ್ ನೇಮು, ಅಕೌಂಟ್ ಟೈಪು, ಅಕೌಂಟ್ ನಂಬರ್ ಇವನ್ನೆಲ್ಲ ತುಂಬಬೇಕಾಗುತ್ತೆ. ಇಲ್ಲೆಲ್ಲ ತುಂಬಾದ ತಕ್ಷಣ ಸೇವ್ ಅಂಡ್ ಪ್ರೊಸೀಡ್ ಕೊಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇಲ್ಲಿ ಆದ ತಕ್ಷಣ ಇಲ್ಲಿ ನೋಡ್ರಿ ಫುಲ್ ಎಲ್ಲಾ ಡೀಟೇಲ್ಸ್ ನ ಕರೆಕ್ಟ್ ಆಗಿ ತುಂಬಲೇಬೇಕಾಗುತ್ತೆ. ಸ್ಟೂಡೆಂಟ್ ನ ಮತ್ತೆ ಕೋ ಅಪ್ಲಿಕೆಂಟ್ ಅವರ ಪೇರೆಂಟ್ಸ್ ನ ಎಲ್ಲ ಡೀಟೇಲ್ಸ್ ನ ಇಲ್ಲಿ ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ತೀರಾ, ಬ್ರಾಂಚ್, IFSC ಕೋಡ್ ನ ಕೊಟ್ಟು ಕರೆಕ್ಟ್ ಆಗಿ ಸರ್ಚ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಏನಂತಂದ್ರೆ ಲೋನ್ ಅಪ್ಲಿಕೇಶನ್ ಫಾರ್ಮ್ 2ನೇ ಪೇಜ್ ಅಲ್ಲಿ ಏನ್ ಬರ್ತಾ ಹೋಗುತ್ತೆ ಅಂತಂದು ಇಲ್ಲಿ ನೋಡ್ರಿ ಇಲ್ಲಿ ವೆದರ್ ಅಂಡರ್ ಮೆರಿಟ್ ಆರ್ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ನೀವು ಮ್ಯಾನೇಜ್ಮೆಂಟ್ ಅಂದ್ರೆ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಮಾಡ್ಕೊಂತ ಹೋಗ್ರಿ, ಇಲ್ಲ ಮೆರಿಟ್ ಅಂತಂದ್ರೆ ಮೆರಿಟ್ ಸೆಲೆಕ್ಟ್ ಮಾಡ್ಕೊಂತ ಹೋಗ್ರಿ. ಎಷ್ಟು ವರ್ಷ ಈ ಕೋರ್ಸ್ ಇದೆ ಅಂತಂದು, ಸಪೋಸ್ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿದ್ರೆ 4 ವರ್ಷ ಇರುತ್ತೆ. ಯಾವಾಗಿಂದ ಕೋರ್ಸ್ ನ ಸೆಲೆಕ್ಟ್ ಆಗಿದೆ ಅಲ್ಲ, ಯಾವ ಇದರಿಂದ ಕಮೆನ್ಸ್ ಆಗಿದೆ ನಿಮ್ಮ ಕೋರ್ಸ್ ಎಷ್ಟನೇ ತಾರೀಕಿಂದ ಅಂತ ಅದನ್ನ ಇಷ್ಟುವರೆಗೆ ಕಂಪ್ಲೀಟ್ ಆಗ್ಬೋದು ಅಂತಂದು ಇಲ್ಲಿ ಡೇಟ್ ನ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಯಾವ ಕಾಲೇಜ್ ಡೀಟೇಲ್ಸ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ, ಯಾವ ಕೋರ್ಸ್ ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ, ಪ್ರಾಸ್ಪೆಕ್ಟ್ಸ್ ಆಫ್ ದ ಅರ್ನಿಂಗ್ ಆಫ್ಟರ್ ದ ಕಂಪ್ಲೀಟ್, ಎಷ್ಟು ನೀವು ಈ ಕೋರ್ಸ್ ನ ಕಂಪ್ಲೀಟ್ ಮಾಡಿದಾಗ ಎಷ್ಟು ಅಂದಾಜು ದುಡಿಬಹುದು ಅಂತಂದು ಇಲ್ಲಿ ಅಮೌಂಟ್ ನ ಇಲ್ಲಿ ನೀವು ಫಿಲ್ ಅಪ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ನ ಸೀಟ್ ಲಾಕಿಂಗ್ ಫೀ ನ ಎಷ್ಟು ಪೇ ಮಾಡಿದೀರಾ ಅಂತಂದು ಇಲ್ಲಿ ಇದನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ ನಾನು ಹೇಳ್ದಂಗೆ ಇದನ್ನ ನೀವು ಈ ಲೋನ್ ನ ಇಂಡಿಯಾದಲ್ಲಿ ಓದ್ತಿದ್ರು ಅಪ್ಲೈ ಮಾಡ್ಬೋದು. ಅಕಸ್ಮಾತ್ ಇನ್ ಕೇಸ್ ನೀವು ಹೈಯರ್ ಸ್ಟಡೀಸ್ಗೆ ಫಾರಿನ್ ನಲ್ಲಿ ಓದ್ತಿದ್ರೆ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ರಿ ನಾನು ಇಂಡಿಯಾ ಅಂದ್ರೆ ಇಂಡಿಯಾ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಇನ್ಸ್ಟಿಟ್ಯೂಟ್ ನ ಸೆಲೆಕ್ಟ್ ಮಾಡ್ಕೊಂತ ಹೋಗ್ತೀನಿ. ಫಾರಿನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಫಾರಿನ್ ನ ಲಿಸ್ಟ್ ನೆಲ್ಲ ಸ್ಟೇಟ್ ಸೆಲೆಕ್ಟ್ ಮಾಡ್ತೀನಿ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀನಿ, ಇನ್ಸ್ಟಿಟ್ಯೂಟ್ ನೇಮ್ ನ ಸೆಲೆಕ್ಟ್ ಮಾಡ್ತೀನಿ, ಸರ್ಚ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಕೋರ್ಸ್ ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಯಾವ ಕೋರ್ಸ್ ನಾನು ಓದ್ತಿದ್ದೀನಿ ಅಂತಂದು ಇಲ್ಲಿ ನೋಡ್ರಿ ಯಾವ ಕೋರ್ಸ್ ನ ಇಲ್ಲೆಲ್ಲ ಬರ್ತಾ ಹೋಗುತ್ತೆ. ಆ ಕೋರ್ಸ್ ನ ಕರೆಕ್ಟ್ ಆಗಿ ಯಾವ ಡಿಪ್ಲೊಮಾ ಓದ್ತಿದ್ರ, ಪೋಸ್ಟ್ ಅಂಡರ್ ಗ್ರಾಜುಯೇಟ್, ಇಂಟಿಗ್ರೇಟೆಡ್ ಇವನ್ನೆಲ್ಲ ಓದ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ನೋಡ್ರಿ ಫಸ್ಟ್ ಇಯರ್ಲಿ ಟ್ಯೂಷನ್ ಫೀಸ್ ಎಷ್ಟಿದೆ, ಸೆಕೆಂಡ್ ಇಯರ್ಲಿ ಇಷ್ಟಿದೆ, ಇಲ್ಲಿ ಥರ್ಡ್ ಇಯರ್ಲಿ ಎಷ್ಟಿದೆ, ಫೋರ್ತ್ ಇಯರ್ ಅಲ್ಲಿ ಎಷ್ಟಿದೆ, ಫಿಫ್ತ್ ಇಯರ್ ಅಲ್ಲಿ ಎಷ್ಟಿದೆ, ಸಿಕ್ಸ್ತ್ ಇಯರ್ ಅಲ್ಲಿ ಎಷ್ಟಿದೆ ಅಂತಂದು ಇಲ್ಲೆಲ್ಲ ತುಂಬ್ಕೊಂತ ಹೋಗ್ಬೇಕಾಗುತ್ತೆ. ಎಕ್ಸಾಮ್ ಫೀಸ್ ಎಷ್ಟು, ಮತ್ತೆ ಬುಕ್ ಸ್ಟೇಷನರಿ ಫೀಸ್ ಎಷ್ಟು, ಎಕ್ವಿಪ್ಮೆಂಟ್ ಕಂಪ್ಯೂಟರ್ ಫೀಸ್ ಎಷ್ಟು, ಹಾಸ್ಟೆಲ್ ಎಕ್ಸ್ಪೆನ್ಸಸ್ ಎಷ್ಟು, ಇದನ್ನೆಲ್ಲ ಇಲ್ಲಿ ಫಿಲ್ ಅಪ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ ಟೋಟಲ್ ಎಷ್ಟಂತ ತೋರಿಸ್ತಾ ಹೋಗುತ್ತೆ. ಸ್ಕಾಲರ್ಶಿಪ್ ಎಷ್ಟು ಬರ್ತಿದೆ ಅಂತಂದು, ಎಷ್ಟು ಲೋನ್ ನಿಮ್ಗೆ ಫಸ್ಟ್ ಇಯರ್ಗೆ ಬೇಕಂತಂದು ಅದನ್ನ ಇಲ್ಲಿ ಫಿಲ್ ಅಪ್, ಸೆಕೆಂಡ್ ಇಯರ್ಗೆ ಎಷ್ಟು, ಥರ್ಡ್ ಇಯರ್ಗೆ ಎಷ್ಟು, ಫೋರ್ತ್ ಇಯರ್ ನೀವು ಎಷ್ಟು ಇಯರ್ ಓದ್ತೀರಾ ಅಷ್ಟು ಇಯರ್ ನ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಅಲ್ಲಿ ನಿಮ್ಗೆ ಇಲ್ಲಿ ಏನಂತಂದ್ರೆ ಇಲ್ಲಿ ನೋಡ್ರಿ ರಿಕ್ವೈರ್ಮೆಂಟ್ಸ್ ಪ್ರಪೋಸರ್ ಅಂತ ಇದೆ. ಇನ್ಸ್ಟಾಲ್ಮೆಂಟ್ಸ್ ಎಷ್ಟು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ತೀರಾ ಅಂತಂದಿದೆ, ಎಷ್ಟು ಇನ್ಸ್ಟಾಲ್ಮೆಂಟ್ ಅದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ EMI ಅಮೌಂಟ್, EMI ಎಷ್ಟು ಕಟ್ತೀರಾ ತಿಂಗಳಿಗೆ ಅಂತಂದು ಇದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ
ಇಲ್ಲಿ ಸ್ಟೂಡೆಂಟ್ ಡಿಕ್ಲರೇಷನ್ ಬರ್ತಾ ಹೋಗುತ್ತೆ. ಐ ಹಿಯರ್ ಬೈ ಗಿವಿಂಗ್ ಎ ಕನ್ಸರ್ಟ್ ದಟ್ ಐ ಡಿ ನಾಟ್ ಹ್ಯಾವ್ ರಿಸೀವ್ ದ ಕಮ್ಯುನಿಕೇಶನ್ ಆಫ್ ವಾಟ್ಸ್ಆಪ್ ಎಜುಕೇಶನ್ ಲೋನ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತದೆ. ಇಲ್ಲಿ ನೋಡ್ರಿ 2 ಡಿಕ್ಲರೇಷನ್ಸ್ಗಳಿದಾವೆ. ನಿಮ್ಮ ಅನುಗುಣವಾಗಿ ನೀವು ಕರೆಕ್ಟ್ ಆಗಿ ಡಿಕ್ಲರೇಷನ್ ಓದ್ಕೊಂಡು ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನೋಡ್ರಿ ನಿಮ್ಮ ಕೋರ್ಸ್ ಡೀಟೇಲ್ಸ್, ಲೋನು ಇವೆಲ್ಲ ಕರೆಕ್ಟ್ ಆಗಿ ಎಲ್ಲ ಫಿಲ್ ಮಾಡೋದು ಸಕ್ಸಸ್ ಅಂತ ಬರ್ತಿದೆ. ಇಲ್ಲಿ ನೋಡ್ರಿ ಕೋರ್ಸ್ ಇನ್ಫಾರ್ಮೇಶನ್ ಸೇವ್ಡ್ ಸಕ್ಸಸ್ಫುಲಿ ಬಟ್ ಎದರ್ ದ ಲೋನ್ ಅಮೌಂಟ್ಸ್ ಎಕ್ಸೀಡ್ಸ್ 7.5 ಲಕ್ಷ. ನೋಡ್ರಿ 7.5 ಲಕ್ಷ ತನಕ ಇಲ್ಲಿ ಲೋನ್ ಕೊಡ್ತಾ ಹೋಗ್ತಾರೆ. ಅಥವಾ ಯುವರ್ ಇನ್ಸ್ಟಿಟ್ಯೂಟ್ ಇಸ್ ನಾಟ್ ಎಲಿಜಿಬಲ್ ಫಾರ್ ಕೊಲ್ಯಾಟ್ರಲ್ ಫ್ರೀ ಲೋನ್. ನೀವು ಯಾವ ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡಿರ್ತೀರಲ್ಲ ಅಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನ್ ನಿಮ್ಗೆ ಕೊಲ್ಯಾಟ್ರಲ್ ಫ್ರೀ ಅಂದ್ರೆ ಯಾವುದೇ ತರದ ನಾನು ಹೇಳಿದಂಗೆ ಕೊಲೆಕ್ಟರ್ ಫ್ರೀ ಅಂತಂದ್ರೆ ಯಾವುದೇ ಆಸ್ತಿ ಪಾಸ್ತಿನ ಪ್ಲೆಡ್ಜ್ ಮಾಡುವಂತದ್ದು ಪ್ಲೆಡ್ಜ್ ಮಾಡಬೇಕು ಅಂತ ಬರ್ತಿದೆ. ಇಲ್ಲಿ ಕೋರ್ಸ್ ಇನ್ಫಾರ್ಮೇಶನ್ ಸೇವ್ ಸಕ್ಸಸ್ಫುಲಿ ಬಟ್ ಇದರದ ಲೋನ್ 7.5 ಲಕ್ಷ ಮೀರಿದೆ. ಆದ್ರಿಂದ ನಿಮ್ಮ ಇನ್ಸ್ಟಿಟ್ಯೂಟ್ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗೆ ಯಾವುದೇ ಪ್ಲೆಡ್ಜ್ ಮಾಡ್ಲಾರ್ದೆ ಲೋನ್ ಕೊಡಕ್ ಬರೋದಿಲ್ಲ ಅಂತ ಬರ್ತಿದೆ. ಇಲ್ಲಿ ಕ್ಲೋಸ್ ಮಾಡಿದ್ರೆ 7.5 ಲಕ್ಷ ಮೀರಿ ಲೋನ್ ತಗೋಬೇಕಂತಂದ್ರೆ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಅಂದ್ರೆ ಯಾವುದೇ ಪ್ಲೆಡ್ಜ್ ಮಾಡ್ಬೇಕಂತ 7.5 ಲಕ್ಷ ಒಳಗಡೆ ಇದ್ರೆ ಯಾವುದೇ ತರದ ಪ್ಲೆಡ್ಜ್ ಮಾಡುವಂತದ್ದು ಇರೋದಿಲ್ಲ. ಇಲ್ಲಿ ನೋಡ್ರಿ ಮತ್ತೆ ನೀವೇನಂತಂದ್ರೆ ಸೆಕ್ಯೂರಿಟಿ ಟೈಪ್ ಆಫ್ ಸೆಕ್ಯೂರಿಟಿ ಅಂತ ಸೆಲೆಕ್ಟ್ ಮಾಡಿ ಏನು ಸೆಕ್ಯೂರಿಟಿ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೆಕ್ಯೂರಿಟಿ ಓನ್ಡ್ ಬೈ ಯಾರ ಹತ್ರ ಇದೆ, ಸೆಕ್ಯೂರಿಟಿ ಡೀಟೇಲ್ಸ್ನೆಲ್ಲ ಎಲ್ಲ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ಸೆಕ್ಯೂರಿಟಿ ಅಂದ್ರೆ ನೀವು ಆಸ್ತಿ ಪಾಸ್ತಿ ಡೀಟೇಲ್ಸ್ನೆಲ್ಲ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ ಸೆಲೆಕ್ಟ್ ದ ಟೈಪ್ ಆಫ್ ಸೆಕ್ಯೂರಿಟಿ ಅಂತದೆ. ಇಲ್ಲಿ ಮೂವೇಬಲ್ ಇಮ್ಮೂವೇಬಲ್ ಫಿಕ್ಸ್ಡ್ ಇನ್ನು ಫಿಕ್ಸ್ ಮೂವ್ ಆಗ್ತಕ್ಕಂಥ ಪ್ರಾಪರ್ಟಿ ಅಂತಂದು. ಇಲ್ಲಿ ನೋಡ್ರಿ ದ ಓನರ್ ಆಫ್ ದ ಸೆಕ್ಯೂರಿಟಿ ಅಪ್ಲಿಕೆಂಟ ಕೋ ಅಪ್ಲಿಕೆಂಟ ಓನರ್ ಇರೋರು ಅಂತ ಇದನ್ನು ಸೆಲೆಕ್ಟ್ ಮಾಡಬೇಕತ್ತೆ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಆನ್ ದ ಡೀಟೇಲ್ಸ್ ಆಫ್ ಇಫ್ ದ ಸೆಕ್ಯೂರಿಟಿ ಬಿಲಾಂಗ್ಸ್ ಟು ಅದರ್ ಪ್ರೊವೈಡ್ ದ ಪರ್ಸನಲ್ ಡೀಟೇಲ್ ಅಂತ ಬರ್ತಿದೆ. ನಿಮ್ಮ ಬಿಟ್ಟು ಬೇರೆಯವರ ಆಸ್ತಿನ ಪ್ಲೆಡ್ಜ್ ಮಾಡಬೇಕಂದ್ರೆ ಅವರೆಲ್ಲ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಫೀಲ್ಡ್ ಅಲ್ಲಿ ಏನಂತಂದ್ರೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು. ಇಲ್ಲಿ ನೋಡ್ರಿ ಅಡ್ಮಿಷನ್ ಟು ದ ಯಾವ ಅಡ್ಮಿಷನ್ ಮಾಡ್ತಕ್ಕಂಥ ಪ್ರೂಫ್, ಎಕ್ಸ್ಪೆನ್ಸಸ್ ನ ಪ್ರೂಫ್, ಆನ್ಯುವಲ್ ಇನ್ಕಮ್ ನ ಪ್ರೂಫ್, ಮತ್ತೆ ಅಪ್ಲಿಕೆಂಟ್ ಫೋಟೋ, ಮತ್ತೆ ಪೇರೆಂಟ್ ಫೋಟೋ, ಅದೇ ಪೇರೆಂಟ್ ಇಲ್ಲದ ಪಕ್ಷದಲ್ಲಿ ಗ್ಯಾರಂಟರ್ ಫೋಟೋನ. ಇಲ್ಲಿ ನೋಡ್ರಿ ಇವೆಲ್ಲ PDF PNG ಫಾರ್ಮೆಟ್ ಅಲ್ಲಿ ಇರಬೇಕು. 200 KB ಮೀರಿರಬಾರ್ದು. 10th 12th ಮಾರ್ಕ್ಸ್ ಕಾರ್ಡು, ಅಡ್ಮಿಷನ್, ಎಕ್ಸ್ಪೆನ್ಸಸ್ ಇವನ್ನೆಲ್ಲ ಅಪ್ಲೋಡ್ ಮಾಡ್ಕೊಂತ ಹೋಗ್ಬೇಕತ್ತೆ. ಇಲ್ಲೆಲ್ಲ ಅಪ್ಲೋಡ್ ಆದ ತಕ್ಷಣ ಇಲ್ಲಿ ನೋಡ್ರಿ ಈ ತರ ಪ್ರಿವ್ಯೂ ಫಾರ್ಮ್ ಬರ್ತಾ ಹೋಗುತ್ತೆ, ಡೌನ್ಲೋಡ್ ಫಾರ್ಮ್ ಅಂತ. ಇಲ್ಲೆಲ್ಲ ನೀವು ಕರೆಕ್ಟ್ ಆಗಿ ಪ್ರಿವ್ಯೂ ಮಾಡಿದಾಗ ಇದನ್ನ ಇಲ್ಲಿ ನೋಡ್ರಿ ಇದನ್ನ ಫೈನಲ್ ಸಬ್ಮಿಟ್ ಅಂಡ್ ಪ್ರೊಸೀಡ್ ಫಾರ್ ಬ್ಯಾಂಕ್ ಸೆಲೆಕ್ಷನ್ ಅಂತ. ಇಲ್ಲಿ ಎಲ್ಲ ಕರೆಕ್ಟ್ ಆಗಿ ತುಂಬಿದ ತಕ್ಷಣ ನೀವು ನೆಕ್ಸ್ಟ್ ಬ್ಯಾಂಕ್ ಸೆಲೆಕ್ಷನ್ ಪ್ರೋಸೆಸ್ ನ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಸೆಲೆಕ್ಟ್ ಇಲ್ಲಿ ನಿಮ್ದೆಲ್ಲ ಯಾವ ಸ್ಕೀಮಿಗೆ ಅರ್ಹರಿದ್ದೀರಾ ಅಂತ ಎಲ್ಲ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ನೀವು 3 ಬ್ಯಾಂಕ್ಗಳನ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ರಿ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಯಾವ ಬೇಕಾದ್ರೂ ನಿಮ್ಮ ಹತ್ತಿರದಲ್ಲಿ ಇರೋದು, ಇಲ್ಲ ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆ ಅದನ್ನ ನೀವು 3 ಬ್ಯಾಂಕ್ ತನಕ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ರಿ ಒಂದು 3 ಬ್ಯಾಂಕ್ ನ ಸೆಲೆಕ್ಟ್ ಮಾಡಿದೀನಿ. ಇಲ್ಲ ನಾನು ಬೇಕಾದ್ ಬೇರೆ ಚೇಂಜ್ ಮಾಡ್ತೀನಿ ಅಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ರಿ ಡಿಪೆಂಡಿಂಗ್ ಆನ್ ದ ಡೀಟೇಲ್ಸ್ ಫ್ರಾಮ್ ಸ್ಟೂಡೆಂಟ್ ಎಲಿಜಿಬಲ್ ಲೋನ್ ಸ್ಕೀಮ್ ಅಂಡ್ ಎಲಿಜಿಬಲ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ವಿಲ್ ಬಿ ಡಿಸ್ಪ್ಲೇಡ್. ಸೆಲೆಕ್ಟ್ ದ ಬ್ಯಾಂಕ್ ಅಂಡ್ ಸಪ್ಲೈ ಸರ್ಚ್ ಫಾರ್ ಬ್ರಾಂಚ್ ಟು ಅಪ್ಲೈ ಅಂತ ಬರ್ತಿದೆ. ವಿವ್ ಲೋನ್ ಸ್ಕೀಮ್ಸ್ ಅಂತ ಬರ್ತಿದೆ. ಇಲ್ಲೆಲ್ಲ ಆದ ತಕ್ಷಣ ಕ್ಲೋಸ್ ಅಂತ ಎಲ್ಲ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ನೀವು ಸಬ್ಮಿಟ್ ಮಾಡಿದಾಗ ಇನ್ನ ಲೋನ್ ನ ಟ್ರ್ಯಾಕ್ ಮಾಡಬಹುದು ಆನ್ಲೈನ್ ನಲ್ಲೇ ನೀವು. ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲಿ ಏನಂತಂದ್ರೆ ನೀವು ಯಾವುದೇ ಕ್ಯಾಟಗರಿ ಅಂಡರ್ ನಾನು ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತಂದೆ. ಏನಂತಂದ್ರೆ ನಿಮ್ಮ ಆನ್ಯುವಲ್ ಇನ್ಕಮ್ ಕಮ್ಮಿ ಇತ್ತು ಅಂತಂದ್ರೆ 4.5 ಲಕ್ಷ ಇತ್ತು ಅಂದ್ರೆ ಯಾವುದೇ ತರದ ಇಂಟ್ರೆಸ್ಟ್ ಇರ್ತದಿಲ್ಲ ಅಂತಂದು ಹೇಳಿದ್ರೆ, ನೀವು ಏನಂತಂದ್ರೆ ನಿಮ್ಮ ಇಂಟ್ರೆಸ್ಟ್ ಕಮ್ಮಿ ಆಗ್ಬೇಕಂತಂದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ, ಇನ್ಕಮ್ ಸರ್ಟಿಫಿಕೇಟ್ ಯಾರಿಂದ ಇಶ್ಯೂ ಆಗಿದೆ, ಯಾವ ತಾರೀಕಲ್ಲಿ ಇಶ್ಯೂ ಆಗಿದೆ, ಇವನ್ನ ಎಲ್ಲ ಎಂಟ್ರಿ ಮಾಡಿ ಇನ್ಕಮ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅವಾಗ ನಿಮ್ಗೆ ಏನಂತಂದ್ರೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ಅಪ್ಲೈ ಮಾಡಿರೋ ಲೋನ್ ಮೇಲೆ ಇಂಟ್ರೆಸ್ಟ್ ಏನಂತಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ನೀವೇನಾದ್ರೂ ಇಲ್ಲಿ ನಿಮ್ಗೆ ಏನಂತ ಗೊತ್ತಾಗಿಲ್ಲ ಅಂತಂದ್ರೆ ಯಾವ ಲೋನ್ ಪ್ರೊಸೆಸ್ ಏನಾಗಿದೆ ಅಂತಂದ್ರೆ ಇಲ್ಲಿ ಗ್ರೈವೆನ್ಸ್ ನ ಫಿಲ್ ಅಪ್ ಮಾಡ್ಕೊಂತ ಹೋಗ್ಬೋದು. ಲಾಸ್ಟ್ ಸ್ಟೆಪ್ ಅಲ್ಲಿ ಏನಂತಂದ್ರೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕು, ನೆಕ್ಸ್ಟ್ ಇಮೇಲ್ ID ನ ಅಪ್ಲೋಡ್ ಮಾಡಬೇಕು, ನೀವು ಪಾಸ್ವರ್ಡ್ ಬೇಕಾದ್ರೆ ಏನಾದ್ರು ಚೇಂಜ್ ಮಾಡ್ಕೋಬಹುದು, ಪ್ರೊಫೈಲ್ ನ ಎಲ್ಲಾ ಸೆಟ್ಟಿಂಗ್ಸ್
ಇಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲಿಗೆ ಏನಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ಲೋನ್ ಅಪ್ಲಿಕೇಶನ್ ನ ನೀವು ತಗೊಂಡೋಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಅಲ್ಲಿ ಕೊಟ್ರೆ ಅವರು ಪ್ರೊಸೆಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ ಮತ್ತೊಂದ್ಸತಿ ಈ ಫಸ್ಟ್ ಪ್ರೊಸೆಸ್ ನ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ತೀರಾ. ರಿಜಿಸ್ಟ್ರೇಷನ್ ಮಾಡಿದಾಗ ನೀವೇನಂತಂದ್ರೆ ಈ ತರ ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ಫಸ್ಟ್ ಅಲ್ಲಿ ನೀವು ಅಪ್ಲೈ ಫಾರ್ ಎಜುಕೇಶನ್ ಲೋನ್ ಅಂತ ಕೊಟ್ಟಾಗ ಇಲ್ಲಿ ಏನಂತಂದ್ರೆ ಎಜುಕೇಶನ್ ಲೋನ್ ಅಂತ ಕೊಟ್ಟಾಗ ನೀವು ಆಗ ಆಧಾರ್ ಥ್ರೂ ಪ್ರೊಸೆಸ್ ಮಾಡಬೇಕಾಗುತ್ತೆ. ಆಧಾರ್ನ ಎಲ್ಲ ಫಿಲ್ಅಪ್ ಮಾಡ್ಕೊಳ್ಳೆ ನಿಮ್ಮ ಕೆಲವೊಂದು ಡೀಟೇಲ್ಸ್ ಇಲ್ಲಿ 2 ಡೀಟೇಲ್ಸ್ ತುಂಬ್ಕೊಂಡಾಗ ಸ್ಟೂಡೆಂಟ್ ಡೀಟೇಲ್ಸ್ ಪೇರೆಂಟ್ ಡೀಟೇಲ್ಸ್ ಪೇರೆಂಟ್ ಡೀಟೇಲ್ಸ್ ಎರಡು ಕಡೆ ತುಂಬ್ಕೊಂತ ಕೆಲವೊಂದು ಆಟೋಮೆಟಿಕ್ ಫೆಚ್ ಆಗುತ್ತೆ. ಆಮೇಲೆ ಕೆಲವೊಂದು ಮಾರ್ಕ್ಸ್ ನ ಎಲ್ಲ ಫಿಲ್ಅಪ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನಿಮ್ಮ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನ ಡೀಟೇಲ್ಸ್ ಮತ್ತೆ ನಿಮ್ಮ ಪೇರೆಂಟ್ ನ ಒಂದು ಬ್ಯಾಂಕ್ ಡೀಟೇಲ್ಸ್ ನ ಎಲ್ಲ ಫಿಲ್ಅಪ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇನ್ ಕೇಸ್ ನೀವು ಮ್ಯಾನೇಜ್ಮೆಂಟ್ ಕೋಟಾ ಇದ್ರೆ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಷ್ಟು ವರ್ಷದ ಕೋರ್ಸ್ ಮಾಡ್ತಿದ್ರೆ, ಎಷ್ಟನೇ ತಾರೀಕಿಂದ ಕಮೆನ್ಸ್ಮೆಂಟ್ ಆಗಿದೆ, ಮತ್ತೆ ಇಲ್ಲೆಲ್ಲ ಎಲ್ಲ ತುಂಬ್ಕೊಂತ ಹೋಗ್ಬೇಕಾಗುತ್ತೆ. ಯಾವ ಕಂಟ್ರಿಯಲ್ಲಿ ಓದ್ತಿದ್ದೀರಾ, ನಮ್ಮ ಇಂಡಿಯಾದಲ್ಲೋ ಅಥವಾ ಅಂತ ಏನಂತಂದು ಯಾವ ಕೋರ್ಸ್ ನ ಓದ್ತಿದ್ದೀರಾ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವೇನಾದ್ರೂ ನಿಮ್ಮ ಲೋನ್ 7.5 ಲಕ್ಷ ಮೀರಿದಿದ್ರೆ ನೀವೇನಂತಂದ್ರೆ ಸೆಕ್ಯೂರಿಟಿ ಡೀಟೇಲ್ಸ್ ನ ಕೊಡ್ಬೇಕಾಗುತ್ತಾ ಹೋಗುತ್ತೆ. ಇಲ್ಲೆಲ್ಲ ಫಿಲ್ಅಪ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ನೀವು ಇಲ್ಲ ನನ್ನ 7.5 ಲಕ್ಷ ಒಳಗಡೆ ಇತ್ತಂದ್ರೆ ಇಲ್ಲಿ ಏನಿಲ್ಲ ನಿಮಗೆ ಯಾವುದೇ ತರದ ಸೆಕ್ಯೂರಿಟಿ ಕೊಲ್ಯಾಟ್ರಲ್ ಫ್ರೀ ಲೋನ್ ನ ಅಪ್ಲೈ ಮಾಡ್ಬೋದು. ಇಲ್ಲಿ ಎಲ್ಲ ಡೀಟೇಲ್ಸ್ ನ ಮಾರ್ಕ್ಸ್ ನ ಎಲ್ಲ ಅಪ್ಲೋಡ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ನೀವು ಮತ್ತೆಲ್ಲ ನೋಡಿ ಅದನ್ನ ಫೈನಲ್ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಯಾವ ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸಬ್ಮಿಟ್ ಮಾಡಾದ ತಕ್ಷಣ ನೀವು ಅಪ್ಲಿಕೇಶನ್ ನ ಟ್ರ್ಯಾಕ್ ಮಾಡ್ಬೋದು. ಇಂಟ್ರೆಸ್ಟ್ ಏನಾದ್ರೂ ಕಮ್ಮಿ ಬೀಳ್ಬೇಕಂದ್ರೆ ಲೋನ್ ನ ಮೇಲೆ ಇಲ್ಲಿ ಏನಂತಂದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ನೋಡ್ರಿ ಇಲ್ಲಿ 1 2 3 4 ಸ್ಟೆಪ್ಸ್ ಗಳಿದಾವೆ. ಎಲ್ಲ ಕರೆಕ್ಟ್ ಆಗಿ ನೀವೆಲ್ಲ ಡಾಕ್ಯುಮೆಂಟ್ಸ್ ನ ಸ್ಕ್ಯಾನ್ ಮಾಡಿ ಇಟ್ಕೊಂಡ್ರೆ ನೀವು ಜಲ್ದಿ ಅಪ್ಲಿಕೇಶನ್ ನ ಪ್ರೊಸೆಸ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.